ನಮಸ್ಕಾರ ಎಲ್ಲ ದೊಡ್ಡ ದೊಡ್ಡ ಮಂದಿಗೆ. ಏನಪ್ಪಾ ಅಂದ್ರ ಈ ಒಂದು ದಿನಕ್ಕಾಗಿ ಸತತ ಒಂದು ತಿಂಗಳಿಂದ ಪರಿಶ್ರಮ ಪಟ್ಟ ಹಗಲು ರಾತ್ರಿ ಅನ್ಲಾರ್ದ ಬಹಳ ಕಷ್ಟ ಪಟ್ಟೈತಿ. ಬಟ್ ಇಷ್ಟಪಟ್ಟು ಮಾಡಿವಿ ಎಲ್ಲಾ ಕೆಲ್ಸನ. ಇನ್ನೇನ್ ಕೆಲವೇ ಕ್ಷಣದಾಗ ಪೂಜೆನು ಸ್ಟಾರ್ಟ್ ಆಗುತ್ತೆ. ಪೂಜೆ ನಿಮ್ಗ ತೋರಿಸ್ತೀನಿ. ನವದಂಪತಿಗಳಿಂದ ಈ ವರ್ಷದ ಅನುಗ್ರಹ ಕೃಪಾಕಟಾಕ್ಷ ಫಲ ಸಿದ್ಧ್ಯರ್ಥಂ ಅಸ್ಮಾಕಂ ಮನೋಕಾಮನಾ ಫಲ ಸಿದ್ಧ್ಯರ್ಥಂ महागणपत्यंतर्गदाविश्वंभराय नमः नाम पूजां समर्पयामि। ओम सुमुखाय नमः, ओम हेमंताय नमः, ओम ब्रह्मे नमः, माहेश्वर्ये नमः, ओमार्ये नमः, वैष्णवे नमः, वराहे नमः, वैष्णवे नमः, इंद्राण्ये नमः समर्पयामि। मृतकारोद्भवनानाविध परिमಳಪತ್ರ ಪುಷ್ಪಾಣಿ ಇದು ಆಕ್ಚುಲಿ ಚೆನ್ನಾಗಿರೋದು. सर्वांगे सुंदराय सेंदोयादे कंठे कलजे माह मुक्ता बालाजे जय देव जय मंगलमूर्ते दर्शन मात्रे माना स्मरणे मात्रे माना कामाना पूर्ते। बोल भारत माता की जय, बोल भारत माता की जय, विघ्नेश्वर महाराज की जय, विघ्नेश्वर महाराज की जय। ಆಲ್ಮೋಸ್ಟ್ ನಮ್ ಗಣೇಶಂದೆಲ್ಲ ಮುಗೀತು. ಮೀನ್ಸ್ ಎಲ್ಲಾ ಗೆಸ್ಟ್ ಗಳು ಮೇನ್ ಬರೋರು ಯಾರಿದ್ರಲ್ಲ ಎಲ್ರು ಬಂದ್ರು. ಇವಾಗ ಏನೈತೆ ನಾವು ಬೇರೆ ಗಣೇಶ ಗೆಸ್ಟ್ ಆಗಿ ಹೊಂಟಿವಿ. ಫಸ್ಟ್ ನಾವು ಇಲ್ಲಿಂದ ಗಾಂಧಿನಗರದಿಂದ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಆಲ್ ಗಣೇಶನ ಕವರ್ ಮಾಡ್ಬೇಕಂತ ಅನ್ಕೊಂಡಿವಿ. ಇನ್ನು ಎಷ್ಟು ಗಣೇಶ ಉಳಿತಾವೋ ಅದನ್ನ ನಾಳೆ ಮುಂಬರುವ ದಿನಮಾನಗಳಲ್ಲಿ ಪ್ರಾರಂಭ ಮಾಡ್ಲಿದ್ದೇವೆ. ಸೊ ಇವತ್ತು ಆಲ್ಮೋಸ್ಟ್ ಆಲ್ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡ್ತೀವಿ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಈಗ ಎಲ್ಲಾ ಗಣೇಶನ ತೋರಿಸ್ತೀನಿ. ಯಾವ ಗಣೇಶ ಚಲೋ ಐತೆ ಅಂತೇಳಿ ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ವಿಡಿಯೋ ಯಾರ್ಯಾರು ನೋಡ್ತಿರೋ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ರಿ. ಮಸ್ಕಿರಿ ಐತೆ ಹುಲಿ ನೋಡ್ಗೆಸ್ಟ್ ಮಾಡ್ರಿ, ಹಂಗ ಮಾಡ್ಬೇಡ್ರಿ. ಸಂಘದ ಕಾರ್ಯದರ್ಶಿ ಎಟ್ಟು ಚಟ್ಟು ಯಾವ ಕೆಲಸ ಹೇಳಿದ್ರು ಒಳ್ಳೆ ಅನ್ನಂಗಿಲ್ಲ ಹುಡುಗ. ಎಷ್ಟು ಪ್ರಾಮಾಣಿಕತೆ ಅಂದ್ರೆ ಗಾಡಿ ಮೇಲೆ ಹೊರ ಬಂದ್ರು ಬೇರೆ ಕಮಿಟಿ ಬಂದ್ರು ತನ್ನ ಕಮಿಟಿ ಎತ್ತಿಡಕ ಐಡಿ ಕಾರ್ಡ್ ಹಾಕೊಂಡು ಹೋಗತ್ತಾರ. ಇಂಥ ನಿಷ್ಠಾವಂತ ಕಾರ್ಯಕರ್ತ ಎಲ್ಲೂ ಸಿಗಂಗಿಲ್ಲ. ನಿಮಗೇನಾರ ಇವರ ಸಹಾಯ ಬೇಕಿತ್ತಂದ್ರ ದಯವಿಟ್ಟು ಹೇಳ್ರಿ, ಮಾಡಿಕೊಡ್ತಾರ. ಎಲ್ಲ ಸೋಷಿಯಲ್ ವರ್ಕರ್, ಸಮಾಜ ಸೇವೆ ಹುಡುಗರೆಲ್ಲ ಒಂದ್ ರೌಂಡ್ ಮಸ್ತ್ ಊಟ ಗೀಟ ಮಾಡ್ಕೊಂಡ್ ಪ್ರಸಾದ ಖಾಲಿ ಮಾಡ್ಯಾರ. ಊಟ ಅಲ್ಲ ನಮಗ ಬರ್ತೀರಮ್ಮ. ಇಲ್ಲ ಇದು ನೋಡ್ರಿ ಮಸ್ಕಿಕ ಸಾಮ್ರಾಟ್. ಮಸ್ಕಿಗ ಫಸ್ಟ್ ದೊಡ್ಡ ಗಣೇಶ. ಗಾಂಧಿನಗರ ಶ್ರೀ ವಿನಾಯಕ ಗಜಾನನ ಮಂಡಳಿಯ ಅಧ್ಯಕ್ಷರು. ಅಣ್ಣ ಎಷ್ಟನೇ ವರ್ಷ? ಅಣ್ಣ 23 ವರ್ಷದ ನೋಡಿ. 23ನೇ ವರ್ಷದ. ಈ ವರ್ಷ ಎಷ್ಟನೇ ದಿನಕ್ಕೆ ಅಣ್ಣ? ಅಣ್ಣ 4ನೇ ದಿನಕ್ಕೆ ಐತಣ್ಣ. ಈ ವರ್ಷ ಏನೇನ್ ಹೊಸದನ್ನ ಅನ್ಕೊಂಡಿರಿ? ಹೊಸದ ಅನ್ನಕ್ಕೆ ಏನಿಲ್ಲ ಅಣ್ಣ. ಈ ವರ್ಷ ರಸಮಂಜರ ಕಾರ್ಯಕ್ರಮ ಇದೆ 28ಕ್ಕ. 29ಕ್ಕೆ ಟೆಗರು ಕಳಗ ಅಂತ ಅಂದ್ರ ಟೆಗರು ಕಳಗ ಅದಾದ್ಮೇಲೆ ಅಣ್ಣ ಅದು ಲೊಕೇಶನ್ ಇಲ್ಲ ಅಣ್ಣ. ಅದು ಲೊಕೇಶನ್ ಇಲ್ಲೇ ಗ್ರೌಂಡ್ನಾಗ ಮಾಡ್ಸಕತ್ವಿ. ಎಲ್ಲಿ? ಹೊಸ ಬಸ್ ಸ್ಟ್ಯಾಂಡ್ ಗ್ರೌಂಡ್ನಾಗ. ಯಾಕಂದ್ರೆ ಪೋರ್ಟ್ಸ್ ಆಡ್ಬೇಕ, ಪೋರ್ಟ್ಸ್ ಅದು ಸುತ್ತ ಹಳ್ಳಿ ಜನ ಕೊಡ್ತಾರಣ್ಣ. ಅದಾದ್ಮೇಲೆ ಇದು ಕಾಮನ್ ಅಣ್ಣ, ಅದು ಯಾವ್ದೋ ಡಿ ಸಿ ತರಿಸ್ಯಾರ, ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಆಸಕ್ತಿ ಅಷ್ಟಿಲ್ಲ ನಮ್ಗೆ. ಹುಡುಗರಿಗೋಸ್ಕರ ಈ ಸರಿ ತರಿಸಿವಿ. ಅದೊಂದ್ ಸ್ವಲ್ಪ ಶಾಂತಿಯುತ ಕಾರ್ಯಕ್ರಮ ನಡೆಸಿಕೊಟ್ರೆ ಎಲ್ಲರಿಗೆ ಈ ಸಲ ಎಲ್ರದು ಎಕ್ಸ್ಪೆಕ್ಟೇಷನ್ ಇರೋದ ಡಿಜೆ ಮೇಲೆ ಐತೆ. ಹೌದಣ್ಣ. ಸೊ ಏನಪ್ಪಾ ಅಂದ್ರೆ ನಮ್ಮ ಜೊತೆಗೆ 4ನೇ ದಿವಸಕ್ಕೆ ನಾವು ಕಳಿಸಿದ್ವಲ್ಲ, ಈ ಸಲ ನಮ್ ಜೊತೆಗೆ ನಮ್ಮ ಅಣ್ಣವ್ರನ್ನು ಬರತ್ತಾರ ಗಾಂಧಿನಗರದ ನಮ್ಮೆಲ್ಲಾ ಯುವಕರು. ಸೊ ಬಹಳ ವಿಜೃಂಭಣೆಯಿಂದ ನೆಕ್ಸ್ಟ್ ಲೆವೆಲ್ ನಾವೇನ್ ಮಾಡ್ತಿದ್ವಿ, ವರ್ಷ ಮಸ್ಕಿಯಿಂದ ಗಂಗಾವತಿ ನೋಡಕ್ ಹೋಗ್ತಿದ್ವಿ. ಬಟ್ ಈ ಸುತ್ತಮುತ್ತ ಹಳ್ಳಿನ ಮಸ್ಕಿಗ್ ತಿರ್ಗಿಸ್ಬೇಕಂತೇಳಿ
ಒಂದು ಎಲ್ರು ಸಮ್ಮುಖದ ಮಾತಾಡ್ಕೊಂಡು 4 ದಿವಸಕ್ಕೆ ಟೋಟಲ್ 3 DJ ಬರತ್ತವು. ಮಸ್ಕಿಯಿಂದ ಎಲಿಗರೋಣಿದೊಂದು, ಗಾಂಧಿನಗರದೊಂದು, ಇನ್ನೊಂದು ಮಹಾಬಲ ಗಣೇಶ ಬ್ರಾಹ್ಮಣ ರೋಣಿಯಿಂದ ಒಂದು. ಸೊ ಬಹಳ ವಿಜೃಂಭಣೆಯಿಂದ ಆಗ್ತದ. ವಿಶೇಷವಾಗಿ ಏನಂದ್ರೆ ಕೆಲವೊಂದು ಗಣೇಶ ಕಮಿಟಿಯರ್ ಏನ್ ಮಾಡ್ತಾರ, ಒಂದು ದಿನ ಮಾತ್ರ ಅನ್ನ ಸಂತರ್ಪಣೆ ಇಟ್ಕೊಂತಾರ. ಬಟ್ ಗಾಂಧಿನಗರದ ವಿಶೇಷತೆ ಏನಂದ್ರೆ ಹಸ್ದರಿಗೆ ಊಟ ಹಾಕ್ಬೇಕಂತೇಳಿ 4 ದಿನ ಎಷ್ಟು ದಿನ ಇಡ್ತಾರ, ಮುಂದಿನ ದಿನ 11 ದಿನ ಇಟ್ರು ಅನ್ನ ಪ್ರಸಾದ ಕೊಡುವಂತ ವ್ಯವಸ್ಥೆ ಮಾಡ್ತಾರ ಅವ್ರು. ಯಾಕೆಂದ್ರೆ ಆ ತರ ಒಂದು ಬೆನ್ನೆಲುಬಾಗಿ ಇಲ್ಲಿನ ಜನ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ಎಲ್ರ ಸಹಕಾರದಿಂದ ಮಾಡತ್ತಾರ. ಸೊ ಪ್ರತಿ ವರ್ಷನೂ ಕೂಡ ಎಷ್ಟು ದಿನ ಗಣೇಶನ ಇಡ್ತಾರ ಅಷ್ಟು ದಿನನು ಪ್ರಸಾದ ವ್ಯವಸ್ಥೆ ಇರ್ತದ. ಸೊ ಮಧ್ಯಾಹ್ನ ಏನಾದ್ರು ಹಸು ಇತ್ತಂದ್ರ ಸೀದಾ ಬರ್ರಿ, ನಿಮಗ ಪ್ರಸಾದ ಸಿಗ್ತೈತಿ. ಶ್ರೀ ಅಗಸಿ ಗಜಾನನ ಯುವಕ ಮಂಡಳಿ ಎಂತ ಮಳಿ ಗಾಳಿ ಜುಮ್ ಏನ್ ಬಂದ್ರೂ ಜುಮ್ ಅನ್ನಂಗಿಲ್ಲ. ನಮ್ಮ ಅಗಸಿ ಗಜಾನನ ಯುವಕ ಮಂಡಳಿಯ ಅಧ್ಯಕ್ಷರು. ಪರ್ಮಿಷನ್ ಸಿಗೋಲ್ತ ನಮ್ದೆಲ್ಲ ಹೇಗೆ ಕಿರಿಕಿರಿ. ಅಣ್ಣ ಒಂಚೂರು ಸೈಡ್ ಬಿಡೋಣ ಹಂಗೆ. ಇದು ನೋಡ್ರಿ ಹೆಂಗೈತಿ. ಇಲ್ಲೇ ಮುಂದೋದ್ರ ಫುಲ್ ಗಣೇಶ ಕಾಣಂಗಿಲ್ಲ ಅಂತೇಳಿ ಅದಕ್ಕೆ ಇಲ್ಲಿಂದನೇ ಹಿಡ್ದೀನಿ. ಎಷ್ಟನೇ ವರ್ಷ ಇದ್ದಾನೆ ಇದು ಗಣೇಶ? ಇಲ್ಲಿರ ಇದು 3ನೇ ವರ್ಷ. 3 ವರ್ಷ ಹೊಸದಾಗಿ ಪ್ರಾರಂಭ ಮಾಡಿ 3 ವರ್ಷ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡ್ ಬಂದಾರ. ಆಮೇಲೆ ಎಷ್ಟನೇ ದಿನ ಕಳ್ಸಕತ್ತೀರಿ? 9ನೇ ದಿನ ಮಸ್ಕಿಗೆ ನಮ್ದೇ ಲಾಸ್ಟ್. ಮತ್ತೆ ಇನ್ನೊಂದು ಹೊಸ ನ್ಯೂಸ್ ಕೇಳಿದೀವಿ, 9ನೇ ದಿವಸ ಇವ್ರದಷ್ಟ ಲಾಸ್ಟ್ ಅಲ್ಲ. ಏನದ ಶಾಕಿಂಗ್ ನ್ಯೂಸ್ ಅಂದ್ರೆ ವಾಲ್ಮೀಕಿ ಭವನದವರನ್ನ 9ನೇ ದಿವಸ ಕಳ್ಸಕತ್ತಾರ. ರೆಡಿ ಆಗಕ್ಕೆ ಏನಿಲ್ಲ, ಎಲ್ಲ ಒಂದೇ ತರ ಕಳಿಸ್ಬಿಡಿ ಅಷ್ಟೇ. ಅಲ್ಲ ನಾನೇನಂದೆ ಅದ ಮತ್ತೆ ರೆಡಿ ಆಗ್ಯಾನ ಡ್ಯಾನ್ಸ್ ಮಾಡಕ್ ರೆಡಿ ಆಗ್ಯಾನ ಅಂದ. ಆಮೇಲೆ ಒಂದಿನ ಊಟದ ವ್ಯವಸ್ಥೆ ಮಾಡೋದು. ಎಷ್ಟನೇ ದಿನ ಅಂತ? 8ನೇ ದಿನ. 8ನೇ ದಿನ ಯಾರು ಮನ್ಯಾಗ ಒಲಿ ಹಚ್ಚಕ್ ಹೋಗ್ಬೇಡ್ರಿ, ಸೀದಾ ಗಜಾನನ ಅಗಿಶಿವಣಿ ಬಂದ್ಬಿಡ್ರಿ. ಅವತ್ತೇ ಪ್ರಸಾದ ವ್ಯವಸ್ಥೆ ಇರ್ತೈತೆ ಫುಲ್ ಆಗಿ. 9ನೇ ದಿವಸ ವಿಸರ್ಜನೆ ಇರ್ತದ. ಎಲ್ಕಲ್ಲಿಂದ ಬಾಕ್ಸ್ ಬರ್ತಾವ. ಅವತ್ತಿನ ದಿನನೂ ಕೂಡ ನೆಕ್ಸ್ಟ್ ಲೆವೆಲ್ ಸೌಂಡ್ ಇರ್ತೈತಿ. ಬಂದ್ ಕೇಸಿ ಡ್ಯಾನ್ಸ್ ಮಾಡ್ರಿ, ಎಂಜಾಯ್ ಮಾಡ್ರಿ. ಮತ್ತೆ ಒಂದ್ ವರ್ಷ ನಮ್ಮ ಮಸ್ಕಿ ಒಳಗ ಲಾಸ್ಟ್ ಗಣೇಶ ವರ್ಷಕ್ಕೆ ಆಗಟ್ಟ ಅವತ್ತ ಕುಣಿದ್ ಬಿಡ್ರಿ. ಮತ್ತೆ ಏನು ಏನಿಲ್ಲ ಇಷ್ಟ ಅಷ್ಟೇ. ಶ್ರೀ ಸಿದ್ಧಿವಿನಾಯಕ ಯುವಕ ಮಂಡಳಿ ನೆಕ್ಸ್ಟ್ ಲೆವೆಲ್ ಅದ ನೋಡ್ರಿ. ಕಲರಿಂಗ ಮಸ್ತ್ ಕಾಣಿಸದ. ಅದು ಡಿಸೈನ್ ಮ್ಯಾಗ ಸಂತೆ ಬಜಾರ್ ಹುಡುಗರ್ ಮಾತಾಡ್ಸನ ಬಾಮ. ಎಷ್ಟನೇ ವರ್ಷದಮ್ಮ? 8ನೇ ವರ್ಷ ಇದ್ದಣ್ಣ. 8ನೇ ದಿನ ಕಳ್ಸತ್ರಿ ಈ ಸರಿ. ನಾವು ಈ ಸಲ 6ನೇ ದಿನ ಕಳಿಸ್ಬೇಕು ಅಂತೇಳಿ ಅನ್ಕೊಂಡಿವಣ್ಣ. ಎಲ್ಲಾರು ಬಂದ್ ಭಾಗವಹಿಸಬೇಕು. ಖಂಡಿತ ಎಲ್ರು ಬರ್ತಾರ. 6ನೇ ದಿನಾನು ಸೌಂಡ್ ವಜ್ಜಿರ್ತೈತ್ರಿ. 4ನೇ ದಿನ ನಮ್ದು ಆದ್ಮೇಲೆ 2 ದಿನ, 1 ದಿನ ರೆಸ್ಟ್ ಮಾಡ್ರಿ. 5ನೇ ದಿನ 6ನೇ ದಿನ ಮತ್ತೆ ಬ್ಯಾಕಪ್ ತಗೊಂಡು ಇಲ್ಲಿಗೆ ಬರೋಣ, ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಥ್ಯಾಂಕ್ ಯು. ಆಮೇಲೆ ಇಲ್ಲಿ ದೇಣಿಗೆ ಕೂಡ ಬರಕ್ ಇಟ್ಕೊಂಡಾರ. 2 ದಿನದ ಗಣೇಶ ಇದು. ನಾಳೆ ಆಗುತ್ತೆ ಅಪ್ಲೋಡ್, ನಾಡ್ದಾಗ ಗೊತ್ತಿಲ್ಲ. ಸೊ ಹಂಗೇನಾರ ದೇಣಿಗೆ ಬರ್ಸೋರಿದ್ರ ಇವ್ರದ್ದು ಸೇರಿಸಿ ನಮ್ದಕ್ಕೆ ಬರೆಸ್ಬಿಡ್ರಿ. 4ನೇ ದಿನಕ್ಕೆ ಹೋಗ್ತದೆ. ಸರದಿ ಸಾಲಿನಲ್ಲಿ ಹೋಗ್ತಾ ಶ್ರೀ ಗಜಾನನ ದರ್ಶನ ಮಾಡ್ಬೇಕು. ಹೆಂಗೈತ್ರಿ? ನಮ್ಮ ಅಧ್ಯಕ್ಷರು ಕಾಣಿಲ್ಲ, ಶ್ರೀಶೈಲಣ್ಣ ಅವರು. ಸೊ ಹಂಗಾಗಿ ಇದ್ರ ಡೀಟೇಲ್ಸ್ ನಾನೇ ಹೇಳ್ಬಿಡ್ತೀನಿ. ನಾಳೆ ದಿನ ಈ ಒಂದು ವರಸಿದ್ಧಿ ವಿನಾಯಕ ಸೇವಾ ಸಮಿತಿ ಅಂದ್ರೆ ಬಸ್ ಸ್ಟ್ಯಾಂಡ್ ಏನ್ ಗಣೇಶ ಐತಲ್ಲ, ನಾಳೆ ವಿಸರ್ಜನೆ ಇರ್ತದ. ದಯವಿಟ್ಟು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿದೆ ಎಲ್ಲರಲ್ಲೂ. ಗಜಾನನ ಯುವಕ ಮಂಡಳಿ ಬಾರ್ಕೆರೋಣಿ ಇಲ್ಲದ ನೋಡ್ರಿ ಗಣೇಶ. ನೆಕ್ಸ್ಟ್ ಲೆವೆಲ್ ಅದ ಕುಂತಿರೋ ಗಣೇಶ. ಶ್ರೀ ಗಜಾನನ ಯುವಕ ಮಂಡಳಿ ಬಾರ್ಕೆರೋಣಿ ಈ ಗಣೇಶ 7 ದಿನಕ್ಕೆ ಹೋಗ್ತದ. ಸೊ ಈ ವರ್ಷ ನಾನ್ ಸ್ಟಾಪ್ ವರ್ಕ್ ಅದ ಡ್ಯಾನ್ಸಿಗೆ. ಒಂದ್ ವರ್ಷ ಅಲ್ಲ, ನೆಕ್ಸ್ಟ್ ವರ್ಷ ಬಂದ್ರು ಒಂದ್ ಸ್ವಲ್ಪ ಮೂಡ್ ಹಂಗೆ ಇರ್ತೈತೆ. ಈ ಏರಿಯಾದ ಇನ್ನೊಂದು ಮಂಡಳಿ ಆಕ್ಚುಲಿ ಈ ಕ್ರೇಜ್ ಇರ್ಬೇಕು ಮನುಷ್ಯಾಗ. ಈ ಕ್ರೇಜ್ ಹೆಂಗಿರ್ತದಂದ್ರೆ ಎಲ್ಲ ಅವ್ರ ಮಾಡಿ ಟೆಂಟ್ ಅವರ ಕಟ್ಟಿ ಬಲಿ ಸಾಕಿ ಎಲ್ಲ ಅವರ ಮಾಡ್ತಾರಲ್ಲ, ಇದು ಈ ಕ್ರೇಜ್ ಬೇರೆ ಇರ್ತದ. ನಾವುಗಳು ಏನ್ ಮಾಡ್ತೀವಿ, ಒಬ್ರಿಗೆ ಗುತ್ತಿಗೆ ಕೊಟ್ಟಿಗೆ ಅವ್ರಿಗೆ ಕಟ್ಟಿ ಅವ್ರ ಆಯಾಗಿ ಬಂದ್ ನಿಂದಿರ್ತೀವಿ, ಲಡಾಯಿ ಮಾಡ್ತೀವಿ.
ಲಡಾಯಿ ಮಾಡ್ತೀವಿ. ಬಟ್ ಈ ಒಂದ್ ಕ್ರೇಜ್ ಏನ್ ಇರ್ತದಲ್ಲ ಇದು ನೆಕ್ಸ್ಟ್ ಲೆವೆಲ್ ಇರ್ತೈತಿ. ಈ ಮಗ ಮ್ಯಾನೇಜರ್ ಅದಂದ್ರೆ ನಾಯಿಗೆ 2,000 ರೂಪಾಯಿ ಖರ್ಚು ಮಾಡ್ತಾನ, ತನಗ್ 1,000 ರೂಪಾಯಿ ಖರ್ಚು ಮಾಡ್ಕೆ ಅಂದ್ರ ಅಳ್ತಾನ. ಏನ್ ಹೇಳ್ತಾರ ನಿಮ್ಗ? ಇಲ್ಲಿ ಶ್ರೀ ವಾಲ್ಮೀಕಿ ನಗರದ ಗಜಾನನ ಯುವಕ ಮಂಡಳಿ ತಾಲೂಕು ಭವನದಾಗ ಗಣೇಶನ ಸ್ಥಾಪನೆ ಮಾಡ್ತಾರ. ಸಕ್ರಿಯವಾಗಿ ಉಪಾಧ್ಯಕ್ಷರು ಯಾವ್ದೇ ಗಣೇಶ ಉಪಾಧ್ಯಕ್ಷರಲ್ಲ, ನಮಗ್ ಉಪಾಧ್ಯಕ್ಷರು. ಅದು ಯಾವಾಗ ಎಲ್ಲಿ ಅಂತಂದ್ ಕೇಸಿ ನಿಮಗೆ ಗೊತ್ತಾಗುತ್ತ. ಏನ್ ಹೇಳ್ತೀರಿ? ಏನ್ ಹೇಳಲ್ಲ, ಆಮೇಲೆ ಹೇಳ್ತೀವಿ. ಸಂತು ಎಷ್ಟನೇ ವರ್ಷದ್ದಮ್ಮ ಗಣೇಶ್ ಈ ಸರಿ? ಹೇಳಿ 6 ವರ್ಷ ಆಯ್ತು ನಮ್ಮ ವಾಲ್ಮೀಕಿ ಬಂದಾಗ. 6 ವರ್ಷದ. ಎಷ್ಟನೇ ದಿನಕ್ಕೆ ಕಳ್ಸತ್ರಿ? 9 ದಿನ. ಈ ಸಲ 9ನೇ ದಿನಕ್ಕ ಅಲ್ಲಿ ಅಗಸಿದ ಒಂದಿತ್ತಲ್ಲ, ಶಾಕಿಂಗ್ ನ್ಯೂಸ್ ಕೊಟ್ಟು ಬಂದಿ ಅವ್ರಿಗೆ. ಇಲ್ಲಣ್ಣ ಯಾರ್ದಿಲ್ಲ, ನಮ್ಗೆ ಅಪೋಸಿಟ್ ನಾವ್ ಒಬ್ರ ಹೊಂಟಿವಿ ಅಂತ. ತಡಿರಪ್ಪ ರೆಡಿ ಆಗಿರಿಂದ ಅಂತ ಹೇಳಿ ಬಂದಿ ಅವ್ರಿಗೆ. ಆಮೇಲೆ ಪ್ರಸಾದ ವ್ಯವಸ್ಥೆ 8ನೇ ದಿನಕ್ಕೆ 9ನೇ ದಿನಕ್ಕೆ ಕಳಿಸ್ತಾರೆ. ಅಂದ್ರೆ ಉಂಡು ತಿಂದೆಲ್ಲ ಗಟ್ಟಿಯಾಗಿ ಮರ್ದಿನ ಬರ್ರಿ ರೆಡಿ ಆಗಿ ಅಂತ ಕೇಸಿ ಹಿಂದಿನ ದಿನ ಇಟ್ಕೊಂಡಾರ. ಒಂದೇನಿಂದ ಹಾ ಅದೇ ಅವ್ರದ್ದೇನ್ ಪ್ಲಾನ್, ಉಂಡು ತಿಂದೆಲ್ಲ ರೆಡಿ ಮಾಡಿ ಹೆಂಗ ಕುರಿನ ಬಲಿ ಕೊಡೋ ಮುಂದ್ ಮಾಡ್ತಾರಲ್ಲ, ಅದಕ್ಕೆಲ್ಲ ತಿನಿಸಿ ಕೋಪ್ ಮಾಡಿ ಕೇಜ್ ಹಾಕ್ತಾರಲ್ಲ, ಅದ್ರಂಗ ತಿನಿಸಿ ಎಲ್ಲ ಮಾಡಿ ಆಮೇಲೆ ಮೈ ಮುಗ್ಳು ಮಾಡ್ತಾರ ಡ್ಯಾನ್ಸಿಗೆ. ಮಸ್ಕಿಗೆ ಸೀನಿಯರ್ ಗಣೇಶ್ ಅಂದ್ರ ಇದೇ ಕಮಿಟಿ ಅನಿಸ್ತದ. 45 ವರ್ಷದ ಗಣೇಶೋತ್ಸವ ಶ್ರೀ ಗಜಾನನ ಯುವ ಸಮಿತಿ ತೇರ್ ಬಜಾರ್ ಮಸ್ಕಿ. ಈ ವರ್ಷ ಏನ್ ಮಾಡ್ಯಾರಿ, ಹೊಸದಾಗಿ ಶೆಡ್ ಹಾಕ್ಸಾರ, ಆಮೇಲೆ ಹೊಸ ಬಟ್ಟೆನೆ ಖರೀದಿ ಮಾಡ್ಯಾರ. ಸೊ ಇವ್ರಿಗೆ ಟೆನ್ಷನ್ ಇಲ್ಲ, ಮುಂದ್ ವರ್ಷ ಅರ್ಧ ರೊಕ್ಕ ಉಳಿಸ್ತಾರಂಗ. ಆಕ್ಚುಲಿ ನಮಗೂ ನಮ್ ರಾಘಣ್ಣವ್ರು ಹೇಳಿದ್ರು ಚೇಂಜ್ ಮಾಡ್ರಿ, ಶೆಡ್ ಹಾಕ್ಸ್ರಿ ಅಂತ ಹೇಳಿ. ಬಟ್ ಕಾರಣಾಂತರಗಳಿಂದ ನಮ್ಗ ಹಾಕ್ಸಕ್ ಆಗ್ಲಿಲ್ಲ. ಬಟ್ ಬರೋ ಮುಂದಿನ ದಿನ ಬಂದಾಗ ನಾವು ಕೂಡ ಒಂದು ಶೆಡ್ ನ ಖರೀದಿ ಮಾಡಿ ಈ ತರ ಎಲ್ಲಾನು ಹೊಸದನ್ನ ಹಾಕೋ ಪ್ರಯತ್ನ ಮಾಡ್ತೀವಿ. ಈ ದಿನ ರೆಸ್ಟ್ ಇರ್ತದ, ಡ್ಯಾನ್ಸ್ ಮಾಡಕ್ ಯಾರಿಗೂ ಅವಕಾಶ ಇಲ್ಲ. 2ನೇ ದಿನ ಬಸ್ ಸ್ಟ್ಯಾಂಡ್ ಗಣೇಶ, 3ನೇ ದಿನ ತೇರ್ ಬಜಾರ್ ಗಣೇಶ. ಸೊ ನಾನ್ ಸ್ಟಾಪ್ ನಮ್ಮ ಬಾಡಿಗೆ ಕೆಲಸ ಕೊಡುವಂತ ಕೆಲಸ ಶ್ರೀನಗರ ಗಜಾನನ ಯುವಕ ಮಂಡಳಿ ಹಳೆ ಪೊಲೀಸ್ ಸ್ಟೇಷನ್ ಊರಿನ ಪ್ರಸಿದ್ಧ ಗಣೇಶ ಕೂಡ ಆಗಿಸಿ ನಮ್ಗ ಅತಿ ಪ್ರೀತಿನ ಅಚ್ಚುಮೆಚ್ಚಿನ ನಮ್ಗ ಸ್ನೇಹದ ಸೌಹಾರ್ದತೆಯಿಂದ ಇರುವಂತ ನಮ್ಮ ಕಮಿಟಿಗೆ ಎಸ್ಪೆಷಲಿ ಬಹಳ ಹತ್ತಿರವಾಗಿರ್ತಕ್ಕಂತ ಗಣೇಶ್ ಕಮಿಟಿ ಅಂದ್ರೆ ಈ ನಮ್ಮ ಮಹಾಬಲ ಯುವಕ ಮಂಡಳಿ. ನಮ್ಮ ಅಧ್ಯಕ್ಷರು ಹೊರಗದಾರ, ನಮ್ಮ ಮೇನ್ ಸಕ್ರಿಯವಾದ ಅಧ್ಯಕ್ಷರು ಇಲ್ಲದಾರ. ಆಮೇಲೆ ನೋಡ್ಬೋದು, ಧರ್ಮದ ಉಳಿಗಾಗಿ ಧರ್ಮ ಯುದ್ಧ, ಧರ್ಮೋ ರಕ್ಷತಿ ರಕ್ಷಿತ, ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ಮಂಟಪಕ್ಕೆ ಹೆಸರಿಟ್ಟಾರ ಧರ್ಮ ಯುದ್ಧ ಅಂತೇಳಿ. ಆಮೇಲೆ ಇದು 11ನೇ ವರ್ಷದ ಗಜಾನನೋತ್ಸವನ್ನ ಇವರು ನಡೆಸ್ತಾ ಇದ್ದಾರೆ. ಸೊ ಅವರಿಗೂ ಒಳ್ಳೆ ರೀತಿಯಿಂದ ಶುಭವಾಗ್ಲಿ. ಓಕೆ, ವಿಸರ್ಜನೆ ವಿಜೃಂಭಣೆಯಿಂದ ವಿಸರ್ಜನೆ. ಹಾ, ಎಷ್ಟನೇ ದಿನಕ್ಕೆ? 4 ದಿನಕ್ಕೆ. ಯಾರ ನಮ್ ಜೊತೆ ನಮ್ ಜೊತೆ ಅವತ್ತಿನ ದಿನ ಗಾಂಧಿನಗರನು ಬರ್ತದೆ. ಆಮೇಲೆ ಈ ವರ್ಷನು ಒಂದು ಒಳ್ಳೆ ಉತ್ಸಾಹದಿಂದ ಎನರ್ಜಿಯಿಂದ ಮತ್ತೆ ಹೊರಗ್ ಬಂದಿರಿ. ನಮ್ಮ ರಾಮು ಅವರು ರಾತ್ರಿ ಒಂದು ಮುಂಜಾನೆ ಒಂದಿರಂಗಿಲ್ಲ, ರಾತ್ರಿ ಹೆಂಗೆ ಮುಂಜಾನೆ ಹಂಗೆ ಇರ್ತಾರ. ಒಳ್ಳೆ ರೀತಿಯಿಂದ ಒಂದು ಕಾಂಪಿಟೇಷನ್ ಐತಿ. ಕಾಂಪಿಟೇಷನ್ ಅಂದ್ರ ಸೋಲು ಗೆಲುವು ಏನು ಮುಖ್ಯ ಇಲ್ಲ. ಇಲ್ಲಿ ಇಲ್ಲಿ ಯಾರಿಗೂ ದಿವಸ ಇಲ್ಲ, ವೈಯಕ್ತಿಕ ಕಮಿಟಿ ಕಡೆಯಿಂದ ಏನೋ 4 ಜನ ನೋಡಕ್ ಬರ್ಬೇಕಂತ ಅನ್ನೋ ಕಾರಣಕ್ಕ ಮಾಡಿದಂಗ. ಒಂದ ಮಾತ್ನಾಗ ಹೇಳೋದೇನಂದ್ರ ಇಲ್ಲಿ ಕಾಂಪಿಟೇಷನ್ ಮಾಡತ್ತಿಲ್ಲ, ನಾವು ಬೇರೆ ಊರಿಗೆ ಹೋಗಿ ಕಾಂಪಿಟೇಷನ್ ನೋಡಿ ಬರ್ತೀವಿ. ಅದನ್ನ ಯಾಕೆ ನಮ್ಮ ಊರ ಮಾಡ್ಬಾರ್ದು? ನಮ್ಮ ಸುತ್ತಮುತ್ತ ಊರನವರ ಬೇರೆ ಊರಿಗೆ ಕಳ್ಸಮ್ಮ. ನಮ್ದ ಇಷ್ಟೊಂದೆಲ್ಲ ಸ್ಟ್ರಾಂಗ್ ಕಮಿಟಿಗಳದಾವ್, ಆದ್ರೂನು ನಾವು ಏನು ಮಾಡಕ್ ಆಗ್ತಿಲ್ಲ. ಸೊ ಆ ಒಂದು ನಿಟ್ಟಿನಾಗ ಹೋದ ವರ್ಷ 2 ಇದ್ವು ಗಣೇಶ, ಅಂದ್ರೇನು ಅಪೋಸಿಟ್ ಬರೋಂಗ್ ನಮ್ದೊಂದು ಇವ್ರದೊಂದು. ಬಟ್ ಈ ವರ್ಷ ಇನ್ನೊಂದು ಕಮಿಟಿ ಹೆಚ್ಚಾಗ್ಯದ. ಗಾಂಧಿನಗರದ ಅವಾಗ್ಲೇ ಹೇಳ್ದಂಗ ಏನಿಲ್ಲ, ಹೆಲ್ದಿ ಕಾಂಪಿಟೇಷನ್ ಅದ. ಯಾವ್ದೇ ರೀತಿ ಜಗಳ ಏನು ಇಲ್ಲ. ಹೋದ ವರ್ಷ ಅಂದ್ರೆ ಎಷ್ಟು ಮಸ್ತ್ ಗಳಿಸಿವಿ. ಅದ್ರ ಸಲುವಾಗಿ ಅಂತಾನೆ ಅದನ್ನ ಚೆನ್ನಾಗಿರೋದ್ ನೋಡಿ ಗಾಂಧಿನಗರದವ್ರು ರೆಡಿ ಆಗ್ಯಾರ. ಸೊ ಏನಪ್ಪಾ ಅಂದ್ರ ಯಾವ್ದು ವೈಯಕ್ತಿಕ ದ್ವೇಷಗಳು ಯಾವ ಕಮಿಟಿ ಮೇಲೆ ಯಾರಿಗೂ ಇಲ್ಲ. ಇಲ್ಲಿ ಆಗ್ತಿರೋದೊಂದೇ, ನಾವು ಮಾಡತ್ತಿದ್ದೊಂದೇ ಧರ್ಮದ ಕೆಲ್ಸ. ಅದು ಒಂದ್ ಸ್ವಲ್ಪ ನಮ್ಮ ಮಸ್ಕಿ ಬೇರೆ ಭಾಗದಾಗೂನು ಪ್ರಾಮುಖ್ಯತೆ ಸಿಗ್ಲಿ, ಅದಕ್ಕ ನಮ್ಮ ಮಸ್ಕಿನು ಹೆಸರುವಾಸಿ ಆಗ್ಲಿ. ಗಂಗಾವತಿ ಹೆಂಗ್ ಹೇಳ್ತೀವಲ್ಲ, ಗಂಗಾವತಿ ಆಮೇಲೆ ಚಿತ್ರದುರ್ಗ ಬೇರೆ ಊರಿಗೆಲ್ಲ ನಾವು ಹೋಗಿವಿ.
ಸೊ ಅದೇ ರೀತಿ ನಮ್ಮ ಊರನ್ನು ನಾವು ಬೆಳ್ಸೋಣ, ನಾವು ಆ ರೀತಿ ಒಂದು ಶೋನ ನಾವು ತೋರಿಸಿ ನಮ್ ಕಮಿಟಿಗೆ ಒಂದು ಒಳ್ಳೆ ಹೆಸರು ತರೋಣ ಅಂತೇಳಿ ಈ ಒಂದು ಕಾಂಪಿಟೇಷನ್ ಇಟ್ಕೊಂಡಿವಿ. ಕಾಂಪಿಟೇಷನ್ ಅಂದ್ರೆ ಮತ್ತೆ ಸೋಲು ಗೆಲುವಿನ ಕಾಂಪಿಟೇಷನ್ ಅಲ್ಲ, ಹೆಲ್ದಿ ಕಾಂಪಿಟೇಷನ್ ಅಷ್ಟೇ. ಯಾರೇ ಸೋಲಿ ಯಾರೇ ಗೆಲ್ಲಿ ಅವತ್ತಂದ್ರೂ ಒಂದು ಹೆಲ್ದಿ ಹ್ಯಾಪಿ ಎಂಡಿಂಗ್ ಇರುತ್ತೆ. ಹ್ಯಾಪಿ ಎಂಡಿಂಗ್ ಇರ್ತೈತಿ. ಗೂಳಿ ಬಸವೇಶ್ವರ ಕಮಿಟಿಯ ಒಂದು ಗಜಾನನ ಎಷ್ಟನೇ ವರ್ಷದಣ್ಣ ಇದು ಗಣೇಶ್ ನಿಮ್ದು ಈ ಸಲ? ಇದು ಎಷ್ಟನೇ ವರ್ಷದಂತ ಅಂದ ಇದು ಲೆಕ್ಕ ಲೆಕ್ಕಿಲ್ಲ. ಇದು ಒಂಥರ ಸನಾತನ ನಮ್ದು. ನಮ್ ತಂದೆಯವ್ರ ಕಾಲದ ಹುಡುಗರು ಹಿಡಿದು ಚಿಕ್ಕ ವಯಸ್ಸಿನಿಂದ ಇಟ್ಕೊಂಡ್ ಬಂದಾರ. ಬಟ್ ಇದು ಗೂಳಿ ಬಸವೇಶ್ವರ ಅಂತೇಳಿ ಇದು ಗುಡಿನೇ ಇದ್ದಿಲ್ಲ ಅವಾಗ. ಸೊ ಸಣ್ಣ ಒಂದು ಕಟ್ಟಿತ್ತು, ಗೂಳಿ ಬಸವಣ್ಣ ಕಟ್ಟೆ ಅಂತೇಳಿ. ಆ ಕಟ್ಟೆ ಈಗ ಗುಡಿ ದೇವಸ್ಥಾನ ಆಗಿ ಒಂದು ಕನಿಷ್ಠ ನನ್ನ ನೆನಪಲ್ಲಿ ಒಂದು 15 ವರ್ಷ ಆಗಿರ್ಬೋದು. ಆದ ನಂತರ ನಾವು ಸಣ್ಣವ್ರ ಚಿಕ್ಕವರಕ್ಕಿಂತ ನಮ್ ತಂದೆಯವ್ರ ಚಿಕ್ಕವರದ್ನಾಗ ಅದು ಬರೀ ಮಣ್ಣಿಂದ ಮಾಡಿ ಗಣೇಶ ಇಡ್ತಿದ್ರಂತ. ನನ್ನ ಕ್ಲಾಸ್ಮೇಟ್ ಹುಡುಗರು ಎಲ್ಲಾರು ಮೊದ್ಲು ಮಣ್ಣಿನ ಗಣೇಶ ಮಾಡಿ ಕಾರಂಜಿ ಮಾಡಿ ಏನೇನೋ ಒಂದು ದೊಡ್ಡ ಪ್ರತಿಭೆಗಳು ಇದಾವೆ ನಮ್ಮ ಊರಲ್ಲಿ. ಆದ್ರೆ ನಮ್ಮ ಹೆಚ್ಚಿಂದು ಏನೋ ದೂರಿತನಕ್ಕೆ ಹೋಗಿಲ್ಲ ಇವತ್ತಿಗಾದ್ರು. ನಾವು ಈಗ ಒಂದ್ 10 ವರ್ಷ ಆಯ್ತು ಎಲ್ಲ ಮೊದಲಿಗೆ ಮಸ್ಕೆಯಲ್ಲಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ವಿ. ಹುಗ್ಗಿ ಅನ್ನ ಸಾಂಬಾರು ಅಂತೇಳಿ ಅಲ್ಲಿಂದ ನಮ್ಗೂ ಸ್ವಲ್ಪ ಹೆಸರು ಬಂತು. ನಮ್ಗೆ ಗೂಳಿ ಬಸವೇಶ್ವರ ದೇವಸ್ಥಾನದ ಒಂದು 3 ದಿನಕ್ಕೆ ಒಳ್ಳೆ ಪ್ರಸಾದ ಇರುತ್ತಿಲ್ಲ ಅಂತೇಳಿ ಇಲ್ಲಿ ಊರಿಗೆ ಎಲ್ಲರಿಗೂ ಗೊತ್ತು. ಅದೊಂದು ಹೆಮ್ಮೆ ಸಾಕು ನಮ್ಗೆ. ಅದ್ರ ಬಿಟ್ಟೆ ನಮ್ಗೆ ಸನಾತನ ಇದೊಂದು ಇಷ್ಟು ವರ್ಷ ಅಷ್ಟಂತ ಏನಿಲ್ಲ. ಇದ್ರ ಬಗ್ಗೆ ಹೆಚ್ಚಿಂದ ಬಹಳಷ್ಟು ಇತಿಹಾಸನ ಒಳಗೊಂಡಿರ್ತಕ್ಕಂತ ನಮ್ಮ ಗೂಳಿ ಬಸವೇಶ್ವರ ಕಮಿಟಿ. ರಾಘಣ್ಣಗೆ ಇಷ್ಟೊಂದು ಟ್ಯಾಲೆಂಟ್ ಎಲ್ಲ ಐತೆ ಅಂತಂದು ಬಹಳ ವಿಚಾರ ಮಾಡ್ತಿದ್ವಿ. ಬಟ್ ಆ ಟ್ಯಾಲೆಂಟಿಗೆ ಕಾರಣ ಈ ಒಂದು ಕಮಿಟಿನೇ. ಯಾಕಂದ್ರೆ ಅವ್ರು ಹೇಳ್ತಿದ್ದಂಗೆ ಏನಂದ್ರೆ ನಾವು ಸಣ್ಣರಿದ್ದಾಗಿಂದನೂ ಇಲ್ಲೆಲ್ಲ ಕಾರಂಜಿ ಅದೆಲ್ಲ ಡಿಸೈನ್ ಮಾಡ್ತಿದ್ರ ಅಂತ ಹೇಳ್ತಾರಲ್ಲ. ಸೊ ಆ ಒಂದು ಟ್ಯಾಲೆಂಟ್ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಯದ. ಆಮೇಲೆ ವಿಸರ್ಜನೆ ಮೂರನೇ ದಿನ ಮಧ್ಯಾಹ್ನ ಊಟ ಪ್ರಸಾದ ವ್ಯವಸ್ಥೆ ಇರುತ್ತೆ. ಸಾಯಂಕಾಲ ಸಕಲ ವಾದ್ಯ ಮೇಳದೊಂದಿಗೆ ನಮ್ದು ಮೆರವಣಿಗೆ ಹೊತ್ತಿಗೆ ಗಣೇಶ ವಿಸರ್ಜನೆಯನ್ನು ಅಲ್ಲೇ ನಮ್ಮ ತುಂಗಭದ್ರಾ ಇದು ಎಡದಂಡೆ ಕಾಲುವೆ. ಬಹಳ ಇತಿಹಾಸನ ಒಳಗೊಂಡಿರ್ತಕ್ಕಂತ ಒಂದು ಗಣೇಶ ಕಮಿಟಿ. ಇತಿಹಾಸದಲ್ಲಿ ಬಹಳ ನಮ್ಮ ಇದರಲ್ಲಿ ಸ್ವತಃ ನಾವೇ ಕಲಾವಿದರು ಇದೀವಿ. ನಮ್ಮಲ್ಲಿ ಭರತನಾಟ್ಯ ಕಲಾವಿದರು ಇದ್ದಾರೆ, ಕುಚಿಪುಡಿ ಕಲಾವಿದರು ಇದ್ದಾರೆ. ತಾವೇ ಸ್ವತಃ ಯಾವುದೇ ಒಂದು ಇದಿಲ್ಲ, ಗುರುಗಳಿಲ್ಲದ ಕಲೆಗಳು. ನುರಿತ ಕಲಾವಿದರನ್ನು ತರಿಸಿ ನುರಿತ ಕಲಾವಿದರನ್ನು ತರಿಸಿ ದಯವಿಟ್ಟು ಆ ಒಂದು ಸಾಂಗ್ ನ ಪ್ರಸ್ತುತ ಪಡಿಸ್ಲೇಬೇಕು. ಇಲ್ಲ, ಅದು ಸಾಂಗ್ ಆಕ್ಚುಲಿ ಮಂಗಳಾರತಿಯಲ್ಲಿ ಆಡ್ಬೇಕು. ಹಾಡೋಣ ಅಂದ್ರೆ ಹಾಡೋಣ. ಇಲ್ಲ ಪರವಾಗಿಲ್ಲ, ನಾವು ಅದನ್ನ ರೆಕಾರ್ಡ್ ಮಾಡ್ಕೊಂಡು ನಾವು ಮಂಗಳಾರತಿ ಮಾಡ್ಬೇಕಾದ್ರೆ ಆ ಒಂದು ನಾಟಕ. ಇದು ಆಕ್ಚುಲಿ ಆಂಜನೇಯಂದ ಪದ. ಆಂಜನೇಯಿಂದ ಒಂದು ನಾನು ಗಣೇಶನಿಗೆ ಟರ್ನ್ ಮಾಡಿದ್ದೀನಿ. ಬಿಡುವೆ ನೇನಯ್ಯ ಗಣಪ ಬಿಡುವೆ ನೇನಯ್ಯ, ಬಿಡುವೆ ನೇನೋ ಗಣಪ ನಿನ್ನ ಅಡಿಗಾಳಿಗೆ ಶಿರವಾಬಾಗಿ, ಬಿಡುವೆ ನೇನೋ ಗಣಪ ನಿನ್ನ ಅಡಿಗಾಳಿಗೆ ಶಿರವಾಬಾಗಿ, ದೃಢಭಕುತಿ ಸುಜ್ಞಾನವನ್ನು ತಡಮಾಡದಲೇ ಕೊಡುವ ತನಕ ಬಿಡುವೆ ನೇನಯ್ಯ, ಬಿಡುವೆ ನೇನಯ್ಯ ಗಣಪ ಬಿಡುವೆ ನೇನಯ್ಯ. ಡೊಂಕು ಮೋರೆಯ ಬಾಲವ ತಿದ್ದಿ ಉಂಗುರಿಸಿದರೆ ಅಂಜುವನಲ್ಲ, ಡೊಂಕು ಮೋರೆಯ ಬಾಲವ ತಿದ್ದಿ ಉಂಗುರಿಸಿದರೆ ಅಂಜುವನಲ್ಲ, ಕಿಂಕರನು ನಾನಿನ್ನವನೆಂದು ತೋರುವ ತನಕ ಬಿಡುವೆ ನೇನಯ್ಯ, ಬಿಡುವೆ ನೇನಯ್ಯ ಗಣಪ ಬಿಡುವೆ ನೇನಯ್ಯ, ಬಿಡುವೆ ನೇನೋ ಗಣಪ ನಿನ್ನ ಅಡಿಗಾಳಿಗೆ ಶಿರವಾಬಾಗಿ, ಬಿಡುವೆ ನೇನೋ ಗಣಪ ನಿನ್ನ ಅಡಿಗಾಳಿಗೆ ಶಿರವಾಬಾಗಿ, ದೃಢಭಕುತಿ ಸುಜ್ಞಾನವನ್ನು ತಡಮಾಡದಲೇ ಕೊಡುವ ತನಕ ಬಿಡುವೆ ನೇನಯ್ಯ ಗಣಪ ಬಿಡುವೆ ನೇನಯ್ಯ. ಭಾರತೀಶ ಮುಖ ಪ್ರಾಣ ಗೋವಿಂದ ಗೋವಿಂದ. ಓ ಗೂಳಿ ಬಸವೇಶ್ವರ ವಿಘ್ನೇಶ್ವರ ಮಹಾರಾಜ್ ಗೆ, ಗಜಾನನ ಮಹಾರಾಜ್ ಗೆ, ಲಂಬೋದರ ಮಹಾರಾಜ್ ಗೆ. ಆಕ್ಚುಲಿ ನಮ್ಮ ಭಾಗದಾಗ ವಿಶೇಷ ಕಲಾವಿದರದರ ಕಲೆಗಳದವು. ಬಟ್ ಅದನ್ನ ಬೆಳಕಿಗೆ ತರುವಂತಹ ಕೆಲಸಗಳಾಗ್ತಾ ಇಲ್ಲ. ಸೊ ಈ ನಮ್ಮ ಒಂದು ಚಾನೆಲ್ ಮೂಲಕ ನಮ್ಮ ರಾಘಣ್ಣವರು ಒಂದು ವೈರಲ್ ಆಗಿ ಇನ್ನೂ ಅವರ ಕಲೆಗಳು ಇದೇ ರೀತಿ ಹೊರಗೆ ಬರ್ಲಿ ಅಂತೇಳಿ ದೇವ್ರ ಹತ್ರ ಬೇಡ್ಕೋತೀವಿ. ಆಮೇಲೆ ಹೆಸರಾಂತ ಸಪ್ಲೈರ್ಸ್ ಗಳಲ್ಲಿ ಮೊದಲನೇ ಅಗ್ರಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತ ಚೌಡೇಶ್ವರಿ ಸಪ್ಲೈರ್ಸ್ ಮಾಲೀಕರು ತುಂಬಾ ಧನ್ಯವಾದಗಳು. ದೇವಾಂಗ ಮಠ ಗಜಾನನ ಯುವಕ ಮಂಡಳಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೊರಗೆಲ್ಲ ಒಳಗ್ ಬಂದ್ ನೋಡ್ರಿ. ಹಾ ಹೆಸರಿಗೆ ತಕ್ಕಂಗ ನೆಮ್ಮದಿಯಾಗದಾನ ಇಲ್ಲಿ ನಮ್ ಗಣೇಶ. ನೆಕ್ಸ್ಟ್ ವರ್ಷ 10ನೇ ವರ್ಷ ಇದೆ. ನಾವು 5 ದಿನ ಗಣೇಶ ಇಟ್ಬಿಟ್ಟು ಏನೋ ಸಮಥಿಂಗ್ ಪ್ಲಾನ್ ಮಾಡ್ಬೇಕಂತ ಅನ್ಕೊಂಡಿದೀವಿ.
ನೆಕ್ಸ್ಟ್ ಇಯರ್ ಬಿಫೋರ್ 1 ಮಂತ್ ಈ ಕಡೆ ಏರಿಯಾದಲ್ಲಿರೋರು ಹಿರಿಯರಿಗೆ ತಿಳಿಸಿದೀವಿ. ಅವರು ಕೂಡ ನಮ್ಗೆ ನೆಕ್ಸ್ಟ್ ಇಯರ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಿಫೋರ್ 1 ಮಂತ್ ಇಂದ ಪ್ಲಾನಿಂಗ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಧರ್ಮ ಕಾರ್ಯವನ್ನ ಮುಂದುವರ್ಸಕ. ಆಮೇಲೆ ಎಷ್ಟನೇ ದಿನಕ್ಕೆ ಅಣ್ಣ ಹೋಗೋದು? ನಮ್ದು ನಾಳೆನೆ ಹೋಗುತ್ತೆ 2 ದಿನಕ್ಕೆ. 2 ದಿನಕ್ಕೆ. ಸೊ ನಮ್ಗ ಯಾವ್ದು ಬಸ್ ಸ್ಟಾಂಡ್ ಒಂದು ಇದೊಂದು. ನಮ್ದೊಂದು ಹಾ. 2 ಇದೆ. ಸೊ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಶ್ರೀ ಗಜಾನನ ಯುವಕ ಮಂಡಳಿ ಬ್ಯಾಳರೋಣಿ ಮಸ್ಕಿ 10ನೇ ವರ್ಷದ ಶ್ರೀ ಗಣೇಶೋತ್ಸವಕ್ಕೆ ಸ್ವಾಗತ. ಇಲ್ಲದ ನೋಡ್ರಿ, ಅಂದು ಇಂದು ಎಂದೆಂದಿಗೂ ನಮ್ಮ RCB ಫಾರ್ ಎವರ್ 2025ರ ಹೊಸ ಇತಿಹಾಸ. ಈ ಸಲ ಕಪ್ ನಮ್ದೇ. ಇಲ್ಲ ಇದ್ ನೋಡ್ರಿ. ಶ್ರೀ ಗಜಗೇಶ್ವರಿ ಯುವಕರ ಸಂಘ ಬ್ಯಾಳರೋಣಿ. ಶ್ರೀರಾಮ್ ಕುಟೀರ ಅಂತೇಳಿ ಇದೊಂದು ವಿನೂತನ ಗಣೇಶ. ಎಷ್ಟನೇ ವರ್ಷದಮ್ಮ ಈ ಗಣೇಶ ಕಂಟಿನ್ಯೂ ಸ್ಟಾರ್ಟಿಂಗ್ ಈ ಕ್ಲಾಸ್ ಕಂಟಿನ್ಯೂ ಮಾಡ್ತೇವೆ. ಈ ಫಸ್ಟ್ ಈ ಜಾಗ ಫಸ್ಟ್ ಅಲ್ಲಿ ಫ್ರಂಟ್ ಫಸ್ಟ್ ಗೆ ಎಷ್ಟನೇ ದಿನ ವಿಸರ್ಜನೆ ಆಯ್ತಮ್ಮ? 6ನೇ ದಿವಸಕ್ಕೆ ಬಾಕ್ಸ್ ಇಲ್ಲಿಂದ ಬರುತ್ತೆ. ಈಚಿನಾಳ SRS ಬಾಕ್ಸ್ ಬರತ್ತವ. 6ನೇ ದಿವಸಕ್ಕೆ ಐತಿ. ಅವತ್ತು ಕೂಡ ವಿಜೃಂಭಣೆಯಿಂದ ಕಳಿಸುವಂತ ವ್ಯವಸ್ಥೆ ಮಾಡೋಣ. ಅವತ್ ಮಸ್ತ್ ಎಂಜಾಯ್ ಮಾಡೋಣ. ಇದು ನಮ್ದು ಲಾಸ್ಟ್ನೇ ಗಣೇಶ. ಇಷ್ಟೊತ್ತೆಲ್ಲ ಆಲ್ಮೋಸ್ಟ್ 3 ತಾಸಿಂದ ಕಂಟಿನ್ಯೂ ಓಡಾಡತಿ. 5ನೇ ದಿವಸಕ್ಕೆ ಅಂದ್ರೆ 6ನೇ ದಿವಸ ವಿಸರ್ಜನೆ ಹಿಂದಿನ ದಿನ ಅಂದ್ರೆ 5ನೇ ದಿವಸ ಪ್ರಸಾದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ಎಲ್ರು ಬಂದು ಪ್ರಸಾದನ ಸ್ವೀಕರಿಸಿ ಗಜಾನನ ಕೃಪೆಗೆ ಪಾತ್ರರಾಗಬೇಕು. ಥ್ಯಾಂಕ್ ಯು. ನಮ್ಮ ಅಧ್ಯಕ್ಷರ ಮನ್ಯಾಗ ಫಸ್ಟ್ನೇ ವರ್ಷದ ಒಂದು ಗಣೇಶನ ಹೊಸ ಮನೆ ಮನೆಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ಯಾರ. ಅವರ ಮನೆ ಧನು ಮನ ಧನ ಐಶ್ವರ್ಯ ಸಂಪತ್ತಿ ಎಲ್ಲಾನು ಕೂಡ್ಲಿ. ಅವೆಲ್ಲ ಕೂಡೋಕು ಪೂರ್ವದಲ್ಲಿ ಈ ಮನೆಗೆ ಒಂದು ಮಹಾಲಕ್ಷ್ಮಿ ಬರ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಸತತ ಒಂದು 3 ಗಂಟೆಗಳ ನಂತರ ನಮ್ಮ ಗಣೇಶನ ವಾಪಸ್ ಬಂದೆ. ಗಣೇಶನ್ ತಕ ಇಲ್ಲಿ ಐತ್ ನೋಡ್ರಿ ನಮ್ ಕಂಪ್ಲೀಟ್. ನಾವೊಂದು ಈ ಸರಿ ಏನಪ್ಪಾ ಅಂದ್ರೆ ನಾವು ಆಪರೇಷನ್ ಸಿಂಧೂರ ಮತ್ತು ಆಪರೇಷನ್ ಮಹಾದೇವನ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ದ್ವಾರ ಬಾಗಿಲನ್ನ ರೆಡಿ ಮಾಡೀವಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ. ಥ್ಯಾಂಕ್ ಯು. ಇನ್ನು ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ.